ಅಡುಗೆ ಮನೆಯಲ್ಲೇ ಆದಾಯ. ನಾವು ಊಹೆ ಮಾಡ್ಕೊಳಕ್ಕಾಗದಂಥ ಆದಾಯ ಇದೆ. 15 ಇಡ್ಲಿ ಜೊತೆ 10 ಇಡ್ಲಿ ಅಷ್ಟೇ ನೀವು ಮಾಡೋದು. ನೀವು ಮಾಡಬೇಕಾದ ಇಷ್ಟೇ. 6 ಮಾಡಿ, 8 ಮಾಡಿ, 10 ಮಾಡಿ, ಇಷ್ಟಿದೆ ಇವಾಗ ಮಾಡಿರೋದು ಫ್ರೆಶ್ಲಿ ಮೇಡ್ ಜಸ್ಟ್ ನಾವ್ ಅಂತ ಹಾಕಿ ಅವನಿಗೆ ಅಮ್ಮ ಮಾಡಿದ ಕೈ ಅಡುಗೆ ಥರದ್ದೇ ಇಡ್ಲಿನೋ ಅನ್ನನೋ ಸಾರೋ ಸಿಕ್ಕಿದ್ರೆ ಅವನು ಹ್ಯಾಪಿ. ಅವ್ನಿಗೊಂದು 5 ರೂಪಾಯಿ ಕಮ್ಮಿನೂ ಸಿಕ್ತು, ನಿಮಗೂ ಒಂದು ಇನ್ಕಮ್ ಆಯಿತು. ನಮಸ್ಕಾರ, ನಾನಾಂತರಂಗ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾನಾಂತರಂಗ ವಿತ್ ರಂಗಸ್ವಾಮಿ ಮೂಕನಹಳ್ಳಿ ಸರಣಿಯನ್ನು ಮುಂದುವರಿಸೋ ಹೊತ್ತು ನಾನು ಬಡಕೆಲ ಪ್ರದೀಪ್. ನಮ್ಮ ಜೊತೆ ಅಂಕಣಕಾರರಾಗಿರುವಂತಹ ರಂಗಸ್ವಾಮಿ ಮೂಕನಹಳ್ಳಿಯವರಿದ್ದಾರೆ. ವೆಲ್ಕಮ್ ಸರ್. ನಮಸ್ಕಾರ ಪ್ರದೀಪ್ ಅವರೇ. ಅಡುಗೆ ಮನೆಯಲ್ಲೇ ಆದಾಯ ಖಂಡಿತ ಇದೆ. ಇದೆಯಾ ಅಂತ ನೀವು ಕೇಳಕ್ಕೆ ಮುಂಚೆ ಹೌದು, ನಾನು ಹೇಳ್ಬಿಟ್ಟೆ, ಹೌದು, ಅಡುಗೆ ಮನೆಯಲ್ಲಿ ಆದಾಯ ಇದೆ. ಇವತ್ತು ಬದಲಾದ ಕಾಲಘಟ್ಟ. ಮೊದಲೆಲ್ಲ ಏನಾಗ್ತಿತ್ತು ಅಂತಂದರೆ ನಮಗೆ ಹೋಟ್ಲಿಗೆ ಹೋಗಬೇಕಾಗಿತ್ತು, ಅಲ್ಲೇ ತಿನ್ನಬೇಕಾಗಿತ್ತು ಅಂತಿತ್ತು. ಆ ನಂತರದ ದಿನಗಳಲ್ಲಿ ಕ್ಲೌಡ್ ಕಿಚನ್ ಅಂತ ಬಂತು. ಈಗ ಎಲ್ಲೋ ಕೂತ್ಕೊತಾರೆ, ಅಡುಗೆ ಮಾಡ್ತಾರೆ ಒಂದು ಕಡೆ. ಅದನ್ನು ಈಗ ಊಬರ್ ಈಟ್ಸ್ ಇದೆ, ನಿಮ್ಗೆ ಗೊತ್ತಿದ್ದಂಗೆ 10 ಇದೆಲ್ಲ ಇದೆ. ಅವುಗಳ ಮೂಲಕ ತರಿಸ್ಕೋತಾರೆ, ತಿಂತಾರೆ. ಹಾಗಾಯಿತು. ಈಗ ಇನ್ನೂ ಒಂದು ಹೊಸ ಕಾನ್ಸೆಪ್ಟ್ ಬಂದಿದೆ. ಎಂಥದ್ದು ಹೊಸ ಕಾನ್ಸೆಪ್ಟ್ ಅಂದರೆ, ನೀವು ಮನೇಲಿ ಅಡುಗೆ ಮಾಡ್ಕೋತೀರ, ನಿಮ್ಮ ಗಂಡನಿಗೆ, ಮಕ್ಕಳಿಗೆ, ಮನೇಲಿದ್ದವ್ರಿಗೆ, ಕುಟುಂಬಕ್ಕೆ 10 ಇಡ್ಲಿ ಮಾಡ್ತೀರಿ, 15 ಇಡ್ಲಿ ಮಾಡ್ತೀರಿ. ನಿಮ್ಮ ಮನೆಗೆ ಸಾಕಷ್ಟು. ನೀವು 25 ಇಡ್ಲಿ ಮಾಡಿ. 15 ಇಡ್ಲಿ ಜೊತೆ 10 ಇಡ್ಲಿ ಅಷ್ಟೇ ನೀವು ಮಾಡೋದು. ನೀವು ಮಾಡಬೇಕಾದ ಇಷ್ಟೇ. 10 ಇಡ್ಲಿ ಇದೆ, ಹೋಮ್ ಕುಕ್ಡ್ ಇಡ್ಲೀಸ್, ಹೋಮ್ ಮೇಡ್ ಚಟ್ನಿ ಇದಿದೆ. ಬೇಕಾದವರು ಹೇಳಿ ಅಂತ. ಇವತ್ತು ಹೇಳಿ ಕೇಳಿ ನಾವು ಇರೋದೆಲ್ಲ ಸಮುದಾಯದ ಒಂದು ಕಟ್ಟಡಗಳಲ್ಲಿ ವಾಸ್ತೀವಿ. ಅಪಾರ್ಟ್ಮೆಂಟ್ ಅಂತ ನಾವೇನು ಹೇಳ್ತೀವಿ, ಎಲ್ಲ ಸಮುದಾಯ ಗುಚ್ಛಗಳು ಇವತ್ತಿರೋದು ಅದೇ ಥರದಲ್ಲೇ ಇದೆ. ಸೊ ಹಾಗಾಗಿ ಏನಾಗಿದೆ, ನೀವು ಅಲ್ಲಿ ಹಾಕಿದ ತಕ್ಷಣ ಇವತ್ತೆಲ್ಲ ನಮ್ಮಲ್ಲಿ ನೋ ಬ್ರೋಕರ್ ಥರದ್ದು ಬೇಕಾದಷ್ಟು ಆ್ಯಪ್ಗಳಿವೆ. ಅಲ್ಲೇ ನಿಮಗೆ ಮಾರ್ಕೆಟ್ ಸ್ಪೇಸ್ ಕ್ರಿಯೇಟ್ ಆಗೋಗಿದೆ. 10 ಇಡ್ಲಿ ಇದೆ ಅಂತ ಹಾಕಿದ್ರೆ ನೀವು 6E207 ಬದುಕ್ತಿದ್ದೀರಿ ಅಂತ ಇಟ್ಕೊಳ್ಳಿ. 7A2809 ಇನ್ನೊಂದು 289 310 ಯಾರೋ ಇರೋರು ಬ್ಯಾಚುಲರ್ ಇರ್ತಾನೆ, MBBS ಓದೋ ಹುಡುಗ, ಇಂಜಿನಿಯರಿಂಗ್ ಓದೋ ಹುಡುಗ, ಐ ನೀಡ್ ಇಟ್ ಅಂತಾನೆ. ಏನಿಲ್ಲ, ಅದು ಸೆಕ್ಯೂರಿಟಿ ಹತ್ರ ಹೋಗಿರುತ್ತೆ. ನೀವು ಅದನ್ನು QR ಕೋಡು ಸ್ಕ್ಯಾನ್ ಮಾಡ್ತೀರಾ, ದುಡ್ಡು ಕಳಿಸ್ತೀರಾ, ಆಕೆಗೆ ದುಡ್ಡು ಹೋಯ್ತು ಅಥವಾ ಆತನಿಗೆ ದುಡ್ಡು ಹೋಯ್ತು. ಅದು ನೀವು ಸೆಕ್ಯೂರಿಟಿ ಹತ್ರ ಹೋಯ್ತು ಅಂತಂದರೆ ನಿಮ್ಮ ಕೆಳಗಡೆ ಇರುತ್ತಲ್ಲ, ಅಲ್ಲಿ ರೆಡಿ ಇರುತ್ತೆ. ಆ ಇಡ್ಲಿ ತೊಗೊಂಡು ನೀವು ಮೇಲೆ ಹೋಗೋದು. ನಿಮ್ಗೆ ಇಮ್ಮಿಡಿಯೇಟಾಗಿ ಅದು ಬರುತ್ತೆ, ಪೇಯ್ಡ್ ಅಂತ. ನಿಮ್ಮದೊಂದು ರಿಸಿಟ್ ಥರದ್ದು ಒಂದು ನಂಬರ್ ಜನ್ರೇಟ್ ಆಗುತ್ತೆ. ಟೆಕ್ನಾಲಜಿ ಮತ್ತೆ ಎಕ್ಸಾಕ್ಟ್ಲಿ, ಟೆಕ್ನಾಲಜಿ ಯೂಸ್ ಆಯಿತು. ಈ ಥರ 6E207 ಇಡ್ಲಿ ಬುಕ್ ಮಾಡಿದ್ದೆ, ಅದಕ್ಕೆ ಪೇ ಮಾಡಿದ್ದೀನಿ, ಇದು ಹಿಂಗೆ ತೋರಿಸಿದ ತಕ್ಷಣ ಅವ್ನು ನೋಡ್ಬಿಟ್ಟು ತಗೋ ಅಂತ ನಿಂಗೆ ಕೊಟ್ಬಿಡ್ತಾನೆ. ಮುಗ್ದೇ ಹೋಯ್ತು. ಇದು ಯಾತಕ್ಕೆ ನಾನು ಹೇಳಿದೆ ಅಂದರೆ, ಕರೋನಾ ಸಮಯದಲ್ಲಿ ನನ್ನೊಂದಷ್ಟು ಫ್ಲ್ಯಾಟ್ ಇತ್ತು. ಅಲ್ಲಿ ಒಬ್ಬಾಕೆಗೆ ಗಂಡ ತೀರಿ ಹೋದ. ಅವರು ಒಂದು 3 ತಿಂಗಳು ನನಗೆ ಬಾಡಿಗೆ ಕೊಡಲಿಲ್ಲ. ನಾನು ಅವ್ರಿಗೇನು ಗೊತ್ತಲ್ಲ, ಇದ್ದಿದ್ದ ಸಮಯ ಸಂದರ್ಭಗಳೇ ಆಗಿತ್ತು. ಮನೇಲಿ ಅರ್ನಿಂಗ್ ಮೆಂಬರ್ ಆಫ್ ದ ಫ್ಯಾಮಿಲಿ ಈಸ್ ನೋ ಮೋರು. ಈಗ ಅವರು ಏನು ಮಾಡ್ತಾರೆ, ಅವರು ತಲೆ ಹೊತ್ತು ಕೂತಾಗ ನಾನು ಅವ್ರಿಗೆ ಹೇಳಿದೆ, ನೀವು ಏನೂ ಮಾಡೋದು ಬೇಡ, ನೀವು ಮನೆಯಲ್ಲೇ ಮಾಡಿದ್ದನ್ನೇ ಭಯನೂ ಬೇಡ. 10 ಇಡ್ಲಿ ಜಾಸ್ತಿ ಮಾಡಿ, 4 ರೊಟ್ಟಿ ಜಾಸ್ತಿ ಮಾಡಿ, ಆಯಿತಾ. ಗುಲಾಬ್ ಜಾಮೂನ್ 4 ಮಕ್ಕಳಿಗೆ ಮಾಡಿರೋ ಕಡೆ 6 ಮಾಡಿ, 8 ಮಾಡಿ, 10 ಮಾಡಿ, ಇಷ್ಟಿದೆ ಇವಾಗ ಮಾಡಿರೋದು ಫ್ರೆಶ್ಲಿ ಮೇಡ್ ಜಸ್ಟ್ ನಾವ್ ಅಂತ ಹಾಕಿ ಯಾರೋ ಬಂದು 10 ನಿಮಿಷದಲ್ಲಿ ಅವ್ರಿಗೂ ಸಿಕ್ಕುತ್ತೆ. ಬೆಲೆನೂ ಅಷ್ಟೇ, ಹೋಟ್ಲಿಗಿಂತ ಒಂದು ಸ್ವಲ್ಪ ಕಡಿಮೆ ಆಯಿತು. ಈ ಮಧ್ಯದಲ್ಲಿ ಈ ಚಾರ್ಜಸ್ಗಳೆಲ್ಲ ಇಲ್ಲ, ಬೇರೆಯವರು ಹಾಕುವಂಥ ಚಾರ್ಜಸ್ ಫೀಗಳು ಅದಿಲ್ಲ, ಎಂಥದ್ದು ಇಲ್ಲ, ಯಾವುದೂ ಇಲ್ಲ. ಎಷ್ಟು ಈಸಿಗೆ ಆಗೋಗುತ್ತೆ. ಸೊ ಅವರು ಅದನ್ನು ಮಾಡೋಕ್ಕೆ ಶುರು ಮಾಡಿದ್ರು. ಈಗ ಯಾಕೆ ಅಡುಗೆ ಮನೆಯಲ್ಲಿ ಆದಾಯ ಇದೆಯಾ ಅಂದರೆ, ಅಡುಗೆ ಮನೆಯಲ್ಲಿ ಆದಾಯ ಇದೆ. ನಾವು ಊಹೆ ಮಾಡ್ಕೊಳಕ್ಕಾಗದಂಥ ಆದಾಯ ಇದೆ. ಯಾಕಂದರೆ ಇವತ್ತು ಹೇಳಿ ಕೇಳಿ ಎಲ್ರಿಗೂ ಆರೋಗ್ಯ ಅನ್ನುವ ಒಂದು ದೊಡ್ಡ ಸಮಸ್ಯೆ ಎದುರುಗಡೆ ಬಂದು ಕೂತಿದೆ. ಅದಕ್ಕೆ ಏಜು ಜೆಂಡರು ಯಾವುದೂ ಇಲ್ಲ, ಎಲ್ರಿಗೂ ಆರೋಗ್ಯ ಸಮಸ್ಯೆಗಳು ಮನೆ ಮುಂದೆ ಬಂದು ಕೂತಿದೆ. ಹಾಗಾಗಿ ಎಲ್ಲರೂ ಹೋಮ್ ಮೇಡ್ ಫುಡ್ಡಿನ ಹತ್ರ ಇವತ್ತು ಅತಿ ಹೆಚ್ಚು ಆಕರ್ಷಿತರಾಗ್ತಿದ್ದಾರೆ. ಹಾಗಾಗಿ ಹೆಚ್ಚಿನ ಬಂಡವಾಳ ಇಲ್ಲದೆ ನಮ್ಮ ಅಡುಗೆ ಮನೆಯಲ್ಲೇ ನಮ್ಮ ಮನೆಗೆ ತಯಾರು ಮಾಡುವಂಥ 10 ಇಡ್ಲಿ ಜಾಗದಲ್ಲಿ 20 ಇಡ್ಲಿ ಮಾಡ್ತಾ, 15 ಇಡ್ಲಿ ಮಾಡ್ತಾ, ಪ್ರಾಯೋಗಿಕವಾಗಿ ಅದರಲ್ಲಿ ಜಯ ಕಂಡ ಮೇಲೆ 10 ಜಾಗದಲ್ಲಿ 100 ಮಾಡ್ಬೋದು. ಅದೇ ಮನೆಯಲ್ಲೇ ಕೂತು ನೀವು ಮಾಡುವಂತಹದ್ದು ಅಡುಗೆ ಮನೆಯನ್ನು ಆದಾಯವಾಗಿ ಪರಿವರ್ತನೆ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಬಹಳ ಇದೆ.
ಇವತ್ತಿಗೆ ನೀವು ನಮ್ಮ ಬೆಂಗಳೂರಿನ ಅಪಾರ್ಟ್ಮೆಂಟ್ಗಳಲ್ಲಿ ಹೋದರೆ ಇದು ಬಹಳ ಕಂಡು ಬರುತ್ತೆ. ಇದು ಈ ಕಾನ್ಸೆಪ್ಟ್ ಎಷ್ಟು ಹಿಟ್ ಆಗ್ಬಿಟ್ಟಿದೆ ನಮ್ಮ ಅಂತಂದ್ರೆ ಬೆಂಗಳೂರಿನ ಮನೆಗೇನೆ ನಾವು ಒಂದು ಕಡೆಯಿಂದ ಆರ್ಡರ್ ಮಾಡ್ತಿದ್ದೀವಿ. ಸುಮನ್ ಅಂತ ಅವ್ರ ಹೆಸರು. ಅವರು ಅಷ್ಟೇ ಸಾಧಾರಣ ಒಂದು 4-5-6 ವರ್ಷ ಹಿಂದೆ ನಾನು ಶುರು ಮಾಡಿದ್ರಂತೆ. ಅವರು ಒಂದು ಫುಲ್ ಟೈಮ್ ಜಾಬಿಂದ ಆಕ್ಸಿಡೆಂಟ್ ಆಗಿ ಅವರು ಸ್ಟಾಪ್ ಮಾಡಬೇಕಾಗಿ ಬಂತು. ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ ಇದು ಮಾಡಿದ್ರು. ಈಗ ಅವ್ರ ಜೊತೆ ಒಂದು 10-12 ಮಹಿಳೆಯರು ಜೊತೆ ಕೆಲಸ ಮಾಡ್ತಿದ್ದಾರೆ. ಮಾಡ್ಬಿಟ್ಟು ದಿನ ಟೈಮಿಗೆ ಡೆಲಿವರಿ, ಮನೆ ಅಡುಗೆ, ಬ್ರಾಹ್ಮಣ ಭೋಜನ. ಅಲ್ವಾ? ಸೊ ಅಷ್ಟೇ. ನಾನು ಏನು ಹೇಳಕ್ ಹೋದೆ ಅಂದರೆ, ಅಡಿಗೆ ಮನೆಯಲ್ಲಿ ಆದಾಯ ಖಂಡಿತ ಇದೆ. ಇದನ್ನು ನಾವು ಗೃಹಿಣಿಯರು ಎಷ್ಟೋ ಜನ ಅವ್ರಿಗೆ ಒಂದು ಇರುತ್ತೆ, ನಾನು ಏನಾದರೂ ಮಾಡಬೇಕು, ನಾನು ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ. ಈಗ ತುಂಬ ಜನ ಏನಂತಂದರೆ ಹೋಮ್ ಮೇಕರು, ಹೌಸ್ ವೈಫು ಅಂತ ಏನೋ ಅಂತ ಪದಗಳನ್ನ ಬ್ರ್ಯಾಂಡಿಂಗ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ಆಮೇಲೆ ಜನನೂ ಅಷ್ಟೇ. ಏನಂದರೆ ಅವ್ರು ಏನೂ ಮಾಡಿದೆ, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪಾಪ ಅವರಿಗೆ ಕೆಲಸ ಹೆಚ್ಚು. ಗಂಡಸಾದವನು ಹೊರಗಡೆ ಹೋಗ್ತಾನೆ, ಅಷ್ಟು ಗಂಟೆ ಕೆಲಸ ಅಷ್ಟು ಮಾಡಿ ಬಂದುಬಿಡ್ತಾನೆ. ಆದರೆ ಮನೆಯಲ್ಲಿ ಉಳ್ಕೊಂಡವರು ಹೋಮ್ ಮೇಕರ್ ಅಂತ ಸುಮ್ಮನೆ ಹೆಸರಿಗೆ ಒಂದು ಪದವಿ ತೊಗೊಂಡ್ಬಿಡ್ತಾರೆ. ಆದರೆ ಅವ್ರಿಗೆ ಹೆಚ್ಚಿನ ಕೆಲಸ ಪಾಪ. ಅವ್ರಿಗೆ ಬಿಡುವೇ ಇಲ್ಲದ ಕೆಲಸ. ಏನು ಮಾಡ್ತೀಯ ಮನೇಲಿ ಇದು ಅಂತ ಒಂದು ಹೇಳ್ತಾರೆ. ಆದರೆ ಅವ್ರಿಗೆ ಹೆಚ್ಚಿನ ಕೆಲಸ ಇರುತ್ತೆ. ಹಾಗಾಗಿ ಬಹಳಷ್ಟು ಜನ ಮಹಿಳೆಯರಿಗೆ ನಾನು ಕಾಂಟ್ರಿಬ್ಯೂಟ್ ಮಾಡಬೇಕು, ಐ ಆಮ್ ಸಮಥಿಂಗ್ ಅಂತ ಒಂದು ಪ್ರೂವ್ ಮಾಡುವಂತಹ ಒಂದು ಅವಕಾಶ, ಅಥವಾ ಅದು ಅವಕಾಶನಕ್ಕಿಂತ ಅವರಲ್ಲೂ ತುಡಿತಾ ಇರುತ್ತೆ. ಅದು ಅವಕಾಶವಾಗಿ ಅವರು ಅದನ್ನು ಬಳಸ್ಕೊಂಡು ಅಡುಗೆ ಮನೆಯಿಂದ ಆದಾಯ ಖಂಡಿತ ಅವರು ಶುರು ಮಾಡ್ಕೋಬೋದು. ಮತ್ತು ಅದೇ ಆ ಟೆಕ್ನಾಲಜಿನ ಹೇಗೆ ಬ್ಲೆಂಡ್ ಮಾಡ್ಕೊಳ್ತಾರೆ ಅನ್ನೋದು ಖಂಡಿತ. ನಾನು ಮತ್ತೆ ನೀವೇನು ಯು ಡೋಂಟ್ ಹ್ಯಾವ್ ಟು ರೀಚ್ 10 ಕಿಲೋಮೀಟರ್ ದೂರದಲ್ಲಿರೋನೋ 100 ಕಿಲೋಮೀಟರ್ ದೂರದಲ್ಲಿರೋನೋ, ಅಥವಾ ನಿಮ್ಮದು ಸ್ಕೇಲ್ ಅಪ್ ಮಾಡಬೇಕು, 1 ಕೋಟಿ 2 ಕೋಟಿ 5 ಕೋಟಿ ಬಿಸ್ನೆಸ್ ಮಾಡಬೇಕು ಅನ್ನೋವಂಥ ಕನಸುಗಳೇನು ಬೇಕಿಲ್ಲ. ನೀವು ಸುತ್ತಮುತ್ತ ಇರುವಂಥ 1 ಕಿಲೋಮೀಟರ್ ರೇಡಿಯಸಲ್ಲಿ ಅಥವಾ ಅರ್ಧ ಕಿಲೋಮೀಟರ್ ರೇಡಿಯಸಲ್ಲಿ ನಿಮ್ಮ ಒಂದು ಅಪಾರ್ಟ್ಮೆಂಟಲ್ಲಿ ಎಷ್ಟು ಜನ ಇದ್ದಾರೆ, ಅಲ್ಲಿ ಅಷ್ಟು ಜನಕ್ಕೆ ನೀವು ತಲುಪಿಬಿಟ್ರೆ ಸಾಕು, ಬೇಕಾದಷ್ಟಾಯಿತು. ಆ ಬಿಸ್ನೆಸ್ಸು ನಿಮಗೊಂದು ಐಡೆಂಟಿಟಿನೂ ತಂದುಕೊಡುತ್ತೆ. ಖಂಡಿತ ಹೇಳ್ತೀನಿ, ಒಂದು ಕುಟುಂಬ ನಡೆಸೋಕ್ಕೆ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚಿನ ಆದಾಯನೂ ಖಂಡಿತ ಸಿಗುತ್ತೆ. ನಿಮ್ಮ ಮುಂದೆ ನನ್ನ ಮುಂದೆನೇ ಈ ಥರದ ಜನ ಉದಾಹರಣೆಗಳು ಇದ್ದಾರೆ. ಮತ್ತು ನೀವು ಫಸ್ಟ್ ಸ್ಟೆಪ್ ನೀವು ಹೇಳಿದ್ರೆ ಅದೇ ಒಂದು ಸ್ವಲ್ಪ ಎಕ್ಸ್ಟ್ರಾ ಮಾಡಬೇಕು. ಬಟ್ ಮುಖ್ಯವಾಗಿ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ ಏನು? ಓಕೆ, ಅಡುಗೆ ಬಗ್ಗೆ ಮಾತಾಡ್ತಿದ್ದೀವಿ. ಮುಖ್ಯವಾಗಿ ಎಂಥದಿಲ್ಲ. ನೀವು ಏನು ಹೊಸದು ಮಾಡೋದು ಬೇಡ. ನೀವು ಇಡ್ಲಿ ಚೆನ್ನಾಗಿ ಮಾಡ್ತೀರಾ, ನಿಮ್ಗೆ ಎಲ್ಲರೂ ಹೇಳ್ತಿರ್ತಾರೆ, ನೀನು ಹೋಟ್ಲಿಟ್ರೆ ಎಷ್ಟು ಚೆನ್ನಾಗಿದೆ ನೀನು ಇಡ್ಲಿ ಅಂತ. ನೀವು ಇಡ್ಲಿನೇ 10 ಇಡ್ಲಿ ಜಾಸ್ತಿ ಮಾಡಿ ಸಾಕು. ಅದೇ ಫಸ್ಟ್ ಸ್ಟೆಪ್ ಅಷ್ಟೇ. ನೀವು ಅದಕ್ಕೆ ಅಂತ ಏನೂ ಮಾಡಬೇಡಿ. ನಾನು ಹೇಳೋದಷ್ಟೇ, ಡೋಂಟ್ ಟ್ರೈ ಎನಿಥಿಂಗ್ ನ್ಯೂ ಅಂತ. ಬಿ ಯು. ನೀವು ನಾರ್ಮಲ್ ಆಗಿರಿ, ನೀವಾಗಿರಿ. ನಾನು ಯಾರೋ ಆಗಬೇಕು, ಏನೋ ಆಗಬೇಕು ಅಂತ ಬೇರೆ ಯಾರೋ ಆಗೋಕ್ಕೆ ಪ್ರಯತ್ನನೇ ಪಡಬೇಡಿ ಅಂತ ಕೂಡ ಅದು ಮುಖ್ಯನೇ. ಪ್ರಯತ್ನನೇ ಪಡಬೇಡಿ. ನಾನು ಹೇಳ್ತೀನಲ್ಲ, ಕಷ್ಟನೇ ಪಡಬೇಡಿ. ನೀವಾಗಿರಿ. ನೀವು ದೋಸೆ ಚೆನ್ನಾಗಿ ಮಾಡ್ತೀರ ತಾನೆ, 2 ದೋಸೆ ಹೆಚ್ಚಿಗೆ ಹಾಕಿ. ಇಡ್ಲಿ ಚೆನ್ನಾಗಿ ಮಾಡ್ತೀರ ತಾನೆ, 4 ಇಡ್ಲಿ ಹೆಚ್ಚಿಗೆ ಮಾಡಿ. ಟ್ರೈ ಔಟ್. 4 ಇಡ್ಲಿ ಮಾರಾಟ ಆಗುತ್ತಾ ಆಗಲ್ವಾ ಅಂತ. ಮತ್ತೆ ಇಲ್ಲಿ ಶಾರ್ಟ್ಕಟ್ಗಳು ಮಾಡಬಾರ್ದು ಅಂತ ಹೇಳ್ತೀರಾ? ಇಲ್ಲಿ ಅಲ್ಲ, ಎಲ್ಲೂ ಶಾರ್ಟ್ಕಟ್ ಮಾತ್ರ ಮಾಡಬಾರ್ದು. ಕಲಬೆರಕೆಗಳು ಏನು ಮಾಡಬಾರ್ದು. ನಾನು ಹೇಳಿದ್ನಲ್ಲ, ಬಿ ಯು. ನಿಮ್ಮ ಮನೇಲಿ ನಿಮ್ಮ ಮನೆಯವ್ರಿಗೆ, ನಿಮ್ಮ ಕುಟುಂಬಸ್ಥರಿಗೆ ನೀವು ಕಲಬೆರಕೆ ಆಹಾರ ತಿನ್ನಿಸ್ತೀರಾ? ಇಲ್ಲ ಅಲ್ವಾ? ಪ್ರೀತಿಯಿಂದ ಮಾಡಿಕೊಡ್ತೀರ ಅಲ್ವಾ? ಅದಕ್ಕೆ ಅದು ಅಷ್ಟು ರುಚಿಯಾಗಿರುತ್ತೆ ಅಲ್ವಾ? ಪಾಪ ಯಾರೋ ಒಬ್ಬ ಹುಡುಗ, ಅವ್ನಿಗೆ ಅಪ್ಪ ಅಮ್ಮ ಎಲ್ಲೋ ದೂರ ಇರ್ತಾರೆ, ಅವನಿಲ್ಲಿ ವಿದ್ಯಾರ್ಥಿಯಾಗಿ ಬಂದಿರ್ತಾನೆ. ಅವನಿಗೆ ಅಮ್ಮ ಮಾಡಿದ ಕೈ ಅಡುಗೆ ಥರದ್ದೇ ಇಡ್ಲಿನೋ ಅನ್ನನೋ ಸಾರೋ ಸಿಕ್ಕಿದ್ರೆ ಅವನು ಹ್ಯಾಪಿ. ಅವ್ನಿಗೊಂದು 5 ರೂಪಾಯಿ ಕಮ್ಮಿನೂ ಸಿಕ್ತು, ನಿಮಗೂ ಒಂದು ಇನ್ಕಮ್ ಆಯಿತು. ಸೊ ನಾನು ಹೇಳಿದಲ್ಲ, ಅಂಡರ್ಲೈನ್ ದ ಪ್ರಾಬ್ಲಮ್, ಗಿವ್ ದ ಸೊಲ್ಯೂಷನ್. ಆಗ ಕರೆಕ್ಟ್ ಮ್ಯಾಚ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಇದು ಈ ಹೊತ್ತಿನ ನಾನಾಂತರಂಗ. ರಂಗಗಳು ಹಲವಿರ್ತವೆ, ಆದರೆ ಅದನ್ನು ಚೂಸ್ ಮಾಡೋದು ನಿಮ್ಮ ಕೈಯಲ್ಲಿರುತ್ತೆ. ಅದಕ್ಕಿಂತ ಹೆಚ್ಚು ನೀವು ಯಾರು ಅನ್ನೋದನ್ನು ತಿಳ್ಕೊಳ್ಳೋದು ಮುಖ್ಯ. ಹಾಗೂ ಅದಕ್ಕೆ ಸರಿಯಾದಂಥ ಉದ್ದಿಮೆ ಇರ್ಬೋದು, ಅಥವಾ ಸ್ವಂತ ಕಾಲ ಮೇಲೆ ನಿಲ್ಲೋದಕ್ಕೆ ಇರುವಂಥ ದಾರಿ ಇರ್ಬೋದು, ಅದನ್ನು ನೀವು ಮಾಡಿಕೊಳ್ಬಹುದು. ಒಳ್ಳೆಯದಾಗಲಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.